ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಸಿಂಪಲ್ ಆಗಿ ನಿಮ್ಗೆ ಬ್ರೈಡಲ್ ಡಿಸೈನ್ ಬೇಕಂದ್ರೆ ಈ ಡಿಸೈನ್ ಖಂಡಿತ ನಿಮ್ಮ ಸೀರೆಗೆ ಒಪ್ಪುತ್ತೆ, ಹಾಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತಾ ಬರೀ ಇದೊಂದು ರೀತಿಯ ಬೀಡ್ಸ್ ಅನ್ನ ಬಳಸಿ, ಇದು ಕುಂಬಳಕಾಯಿ ಸ್ಮಾಲ್ ಸೈಜ್ ಕುಂಬಳಕಾಯಿ ಬೀಡ್ಸ್ ಅನ್ನ ಬಳಸಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಆ ಕುಂಬಳಕಾಯಿ ಬೀಡ್ಸ್ ಪ್ಲೇಸ್ಗೆ ಬೇರೆ ಯಾವ್ದಾದ್ರು ರೌಂಡ್ ಆಗಿರೋ ಬೀಡ್ಸ್ ಅನ್ನ ಸಹ ಯೂಸ್ ಮಾಡ್ಕೋಬಹುದು. ನಾನು 6 ಎಳೆ ದಾರ ಮತ್ತೆ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ನೋಟಿಫಿಕೇಶನ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಫಸ್ಟ್ ನೀವೇ ನನ್ನ ವಿಡಿಯೋನ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ಈ ರೀತಿಯಾಗಿ ನಾನು ಕ್ರೋಶನ ಸೇರಿಸಿ ಬಟ್ಟೆ ಒಳಗೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ನಾನು 4 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ಅನ್ನ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬರೀ 3 ಸ್ಟೆಪ್ಸ್ ಅಲ್ಲೇ ವೆರೈಟಿ ಆಗಿರೋ ಡಿಸೈನ್ ಆರ್ಚ್ ರೆಡಿ ಆಗತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಆಗ ಮಾತ್ರ ನಿಮಗೆ ನೀಟಾಗಿ ಅರ್ಥ ಆಗತ್ತೆ. ಈ ರೀತಿಯಾಗಿ 4 ಚೈನ್ಸ್ ಹಾಕೊಂಡು ಲಾಕ್ ಮಾಡಿದಾದ್ಮೇಲೆ ಮತ್ತೆ ನಾನು 4 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ಹಾಕೊಂಡು ಮತ್ತೆ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ 2 ಟೈಮ್ಸ್ ನಾನು 4 ಚೈನ್ಸ್ ಅನ್ನ ಹಾಕೊಂಡು ಲಾಕ್ ಮಾಡಿದಾದ್ಮೇಲೆ ನಾನೀಗ 6 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 5 6 ಈ ರೀತಿಯಾಗಿ 6 ಚೈನ್ಸ್ ಅನ್ನ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಹಿಡಿದೆ ಲಾಕ್ ಮಾಡಿದಿರ 4 ಚೈನ್ಸ್ ಗ್ಯಾಪ್ ಅಷ್ಟಿಗೆ ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಆಗ ಇದು ಆರ್ಚ್ ರೀತಿಯಲ್ಲಿ ಹೀಗೆ ಕ್ರಿಯೇಟ್ ಆಗತ್ತೆ. ನೆಕ್ಸ್ಟ್ ನಾನು 4 ಚೈನ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ. 1 2 3 4 ನಾನು ಬರೀ ಒಂದು ಆರ್ಚ್ ಅನ್ನ ಮಾತ್ರ ಹೇಳ್ಕೊಡ್ತೀನಿ. ಇನ್ನು ಮಿಕ್ಕಿದ್ದು 2 ಆರ್ಚಸ್ ಅನ್ನ ನಾನು ಹಾಕಿಟ್ಕೊಂಡಿದ್ದೀನಿ ಆಲ್ರೆಡಿ. ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದು ಬರೀ ಕಂಟಿನ್ಯೂಯೇಷನ್ಗೋಸ್ಕರ ನಾನು ಬರೀ ಒಂದು ಆರ್ಚ್ ಅನ್ನ ಹಾಕಿ ನಿಮಗೆ ಪ್ರೊಸೀಜರ್ನ ಹೇಳ್ಕೊಡ್ತಾ ಇದ್ದೀನಿ, ಯಾವ ರೀತಿ ಹಾಕೋದು ಅಂತ. ನೋಡಿ, ಈ ರೀತಿಯಾಗಿ 4 ಚೈನ್ಸ್ ಅನ್ನ 2 ಟೈಮ್ಸ್ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕಂಟಿನ್ಯೂಯೇಷನ್ ಹೇಗೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ಸ್ ನ 2 ಟೈಮ್ಸ್ 6 ಚೈನ್ಸ್ ಅನ್ನ ಹಾಕೊಂಡು 4 ಚೈನ್ಸ್ ಗ್ಯಾಪ್ ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್ಸ್ ಅನ್ನ 3 ಟೈಮ್ಸ್ 6 ಚೈನ್ಸ್ ಅನ್ನ ಹಾಕೊಂತ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಇಲ್ಲಿಗೆ ಒಂದೇ ಆರ್ಚ್ ಹೇಳ್ಕೊಡ್ತಿರೋದ್ರಿಂದ ಇಲ್ಲಿಗೆ ನಾನು 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿದೆ ಡಿಸೈನು. ಬೇಸ್ ಲೈನು 4 ಚೈನ್ಸ್ 2 ಟೈಮ್ಸ್ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ 6 ಚೈನ್ಸ್ ಈ ರೀತಿಯಾಗಿ 4 ಚೈನ್ಸ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡು 4 ಚೈನ್ಸ್ 3 ಟೈಮ್ಸ್ 6 ಚೈನ್ಸ್ ಹಾಕೊಳ್ತಾ ಎಂಡಿಂಗ್ ಅಲ್ಲಿ 4 ಚೈನ್ಸ್ 2 ಟೈಮ್ಸ್ ಬರೋ ತರ ಮಾಡ್ಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿಲ್ಲ, ಸೇಮ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಇದು ಆರ್ಚ್ ಹಾಕೋದಕ್ಕೋಸ್ಕರ ನಾವು ಸೇಮ್ ಕಲರ್ ಥ್ರೆಡ್ ಅನ್ನೇ ತಗೋಬೇಕು. 1 2 3 4 ಸ್ಟಾರ್ಟಿಂಗ್ ಲಾಕ್ ಮೇಲೆ ಲಾಕ್ ಮಾಡಿದಾದ್ಮೇಲೆ ನಾನು ಹೀಗೆ 4 ಚೈನ್ಸ್ ಅನ್ನ ಹಾಕೊಂಡು ಇಲ್ಲಿ ಲಾಕ್ ಏನಿದೆ ನೋಡಿ ಅದರ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಈಗ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ. ನೆಕ್ಸ್ಟ್ 4 ಚೈನ್ಸ್ ಏನಿದೆ ಅದಕ್ಕೆ ನಾನು ಈ ರೀತಿಯಾಗಿ 2 ಸಿಂಗಲ್ ಕ್ರೋಶೆಟ್ಸ್ ನ ಹಾಕೊಳ್ತಾ ಇದ್ದೀನಿ. 1 2 ನೀವು 2 ಹಾಕೋಬಹುದು, ಇಲ್ಲ ಸಿಂಗಲ್ ಹಾಕೋಬಹುದು. ಬಟ್ 2 ಹಾಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿ ಆರ್ಚ್ ಬರುತ್ತೆ. ನೀವು ಸಿಂಗಲ್ ಹಾಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಕಂಬಗಳು ಬರುತ್ತೆ, ಅಷ್ಟೇ ಡಿಫರೆನ್ಸ್. ಈಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನೋಡ್ಕೊಳ್ಳಿ, ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಬರುತ್ತೆ. ಇದೇ ರೀತಿ ನಾನು ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಹೀಗೆ ಯೂನಿಫಾರ್ಮ್ ಆಗಿ ನಾನು ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ಸ್ ಅನ್ನ ಹಾಕೊಳ್ತೀನಿ. ಈಗ 3 ಆಗಿದೆ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ನಾನೀಗ ನೋಡಿ ಹೀಗೆ 1 2 3 4 5 ಕಂಬಗಳನ್ನ ಹಾಕೊಂಡಿದ್ದೀನಿ. ಹಿಂಗೆ 5 ಕಂಬನ ಹಾಕೊಂಡಿದ್ದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಒಂದು ಬೀಡನ್ನ ಇಲ್ಲಿ ಆಡ್ ಮಾಡ್ಕೊಳ್ತಾನೆ. ಹೀಗೆ ಒಂದು ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿದ್ದಾದ್ಮೇಲೆ ಸೇಮ್ ಕಂಟಿನ್ಯೂಷನ್, ಸ್ಟಾರ್ಟಿಂಗ್ ನಾನು 5 ಕಂಬ ಮಾಡ್ಕೊಂಡಿದ್ದೆ ಅಲ್ಲ, ಕಂಬ ಫಸ್ಟ್ ಎಷ್ಟು ಹೈಟ್ ಬಂದಿದೆಯೋ ಅಷ್ಟೇ ಹೈಟ್ಗೆ ಈ ಬೀಡ್ ಆಡ್ ಮಾಡಿದ್ದಾದ್ಮೇಲೆ ನಾವು ಕಂಬಗಳನ್ನ ಹಾಕೋಬೇಕು. ಈಗ ನೆಕ್ಸ್ಟ್ ನಾನು ಬೀಡ್ ಆಡ್ ಮಾಡಿದ್ದಾದ್ಮೇಲೆ 5 ಕಂಬಗಳನ್ನ ಹಾಕೊಳ್ತೀನಿ. 1
2 ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 6 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಈಗ ನಾನು 5 ಕಂಬಗಳನ್ನ ಇಲ್ಲಿ ಹಾಕ್ಕೊಳ್ತೀನಿ. ಇದು ಆರ್ಚ್ ಬಂದು ಫ್ಲ್ಯಾಟಾಗಿ ಬರ್ದಿರ, ನಾವು ಲೂಸಾಗಿ ಟೈ ಮಾಡ್ಕೊಂಡಿರೋದಕ್ಕೆ ಆ 6 ಚೈನ್ಸನ್ನು ಹೀಗೆ ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಮೇಲೆಗೆ ಬರುತ್ತೆ. ಈಗ ನಾನು 5 ಚೈನ್ಸನ್ನು ಹಾಕ್ಕೊಂಡಿದ್ದಾದ್ಮೇಲೆ ಅದನ್ನು ನೆಕ್ಸ್ಟ್ 4 ಚೈನ್ಸ್ ಬ್ಲಾಕ್ ಏನಿದೆ ಅಲ್ಲಿಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೇನೆ. ನೋಡಿ ಈ ರೀತಿಯಾಗಿ ಒಂದು ಯೂನಿಫಾರ್ಮ್ ಆಗಿರೋ ಒಂದು ಆರ್ಚ್ ರೆಡಿ ಆಗುತ್ತೆ. ಇಲ್ಲಿ ನಾವು 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಿದ್ವಿ, ಬಟ್ ಇಲ್ಲಿ ಲಾಕ್ ಮಾಡಿರೋದೊಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ. ಟೋಟಲ್ ಈಗ 2 ಸಿಂಗಲ್ ಕ್ರೋಶೆ ಆಗಿದೆ. ಮತ್ತೆ ಈ 4 ಚೈನ್ಸ್ ಮೇಲೆ ಲಾಕ್ ಮಾಡ್ಕೊಳ್ತಾರೆ. ಲಾಕ್ ಮಾಡಿದ್ದಾದ್ಮೇಲೆ ಇಲ್ಲೇ 4 ಚೈನ್ಸ್ 1 2 3 4. ನಾನು ಇಲ್ಲಿ 4 ಚೈನ್ಸ್ ಏನು ಹಾಕೊಂಡಿದ್ದೀನಿ ಆರ್ಚ್ ಆದ್ಮೇಲೆ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಇಲ್ಲಿ ಏನು ಈ ಲಾಕ್ ಇದೆಯಾ ಆ ಲಾಕ್ ಮೇಲೆ ನಾನು ಈ 4 ಚೈನ್ಸ್ ಅನ್ನ ಲಾಕ್ ಮಾಡಿಕೊಂಡು ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 2 ಸ್ಟೆಪ್ಸ್ ಈ ರೀತಿಯಾಗಿ ಬರುತ್ತೆ. ಕಂಟಿನ್ಯೂಯೇಷನ್ ನೆಕ್ಸ್ಟ್ ಬ್ಲಾಕ್ಗೆ 2 ಸಿಂಗಲ್ ಕ್ರೋಶೆ ಮತ್ತೆ ನೆಕ್ಸ್ಟ್ 6 ಚೈನ್ಸ್ಗೆ 5 ಡಬಲ್ ಕ್ರೋಶೆ, ಒಂದು ಬೀಡು, 5 ಡಬಲ್ ಕ್ರೋಶೆ ಮತ್ತೆ ಲಾಕ್ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಈಗ ಫೈನಲ್ ಸ್ಟೆಪ್ಗೋಸ್ಕರ ಬಂದ್ಬಿಟ್ಟಿದೀವಿ. ಫೈನಲ್ ಸ್ಟೆಪ್ ಲಾಸ್ಟ್ ಸ್ಟೆಪ್ಗೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ಮತ್ತೆ 4 ಚೈನ್ಸ್ ಹಾಕೊಂಡು ಕುಚ್ಚುಗೋಸ್ಕರ ಇಲ್ಲಿ ಏನು 4 ಚೈನ್ಸ್ ಲಾಕ್ ಮಾಡಿದ್ದೆ ಆ ಲಾಕ್ ಮೇಲೆ ನಾನು ಈ 4 ಚೈನ್ಸ್ ಅನ್ನ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಈ ಏನು ಸಿಂಗಲ್ ಕ್ರೋಶೆ 2 ಹಾಕೊಂಡಿದ್ವಿ ಅದ್ರ ಮೇಲೇನು ಸಹ ಒಂದೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲಿ ಏನು ನನ್ನ ಚೈನ್ಸು ಇಲ್ಲಿ ಕಂಬ ಮಧ್ಯೆ ಗ್ಯಾಪ್ ಇದೆ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆಸ್ ಹಾಕೊಳ್ತಾ ಇದ್ದೀನಿ. ಈ 2 ಕಂಬಗಳ ಮಧ್ಯೆ ಗ್ಯಾಪ್ ಏನ್ ಬರುತ್ತೆ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಸ್ನ ಹಾಕೋಬೇಕು, ಆಗ ಈಸಿಯಾಗಿರುತ್ತೆ. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಈ ಕಂಬದ ಮಧ್ಯೆ ಗ್ಯಾಪ್ ಏನ್ ಸಿಗುತ್ತೆ 2 ಕಂಬಗಳ ಮಧ್ಯೆ ಅವಕ್ಕೆ ನಾವು ಸಿಂಗಲ್ ಕ್ರೋಶೆಸ್ನ ಹಾಕೋಬೇಕು. ನೋಡಿ ಟೋಟಲಿ ನಾನು ಎಲ್ಲ ಕಂಬಗಳ ಮಧ್ಯೆನೂ ಸಿಂಗಲ್ ಕ್ರೋಶೆಸ್ ಹಾಕೊಂಡಿದ್ದಾದ್ಮೇಲೆ ಈ ಬೀಡ್ ಪಕ್ಕದಲ್ಲೂ ಸಹ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾನೆ. ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು 2 ಚೈನ್ಸ್ ಅನ್ನು ಹಾಕೊಳ್ತೇನೆ. ಇಲ್ಲಿ 2 ಚೈನ್ಸ್ ಅನ್ನು ಹಾಕೊಂಡು ಈಗ ಇಂಪಾರ್ಟೆಂಟ್ ಸ್ಟೆಪ್ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಏನಿದೆ ನೋಡಿ, ಈ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾನು 3 ಕಂಬನ ಮಾಡ್ಕೊಳ್ತೀನಿ. ಈ 2 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಈ 2 ಚೈನ್ಸ್ ಹೈಟ್ಗೆ ನಾನು 3 ಕಂಬನ ಮಾಡ್ಕೊಳ್ತೀನಿ. ಒಂದಾಗಿದೆ, 2 ಆಗಿದೆ, 3ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 3 ಕಂಬನ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಅದನ್ನ ಈ ರೀತಿಯಾಗಿ ಕೆಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆ ಮಾಡ್ಕೊಂಡ್ರೆ ಈ ರೀತಿಯಾಗಿ ಪೆಟಲ್ ರೀತಿ ಒಂದು ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನಾನು 2 ಚೈನ್ಸ್ ಹಾಕೊಳ್ತೇನೆ. 2 ಚೈನ್ಸ್ ಹಾಕೊಂಡು ಸೇಮ್ ಥ್ರೆಡ್ಗೆನೆ ನಾನು ಮತ್ತೆ 3 ಕಂಬನ ಹಾಕೊಳ್ತಾ ಇದ್ದೀನಿ. ಈ 2 ಚೈನ್ಸ್ ಎಷ್ಟು ಹೈಟ್ ಬರುತ್ತೋ ಅಷ್ಟು ಹೈಟ್ಗೆನೆ ನಾನು 3 ಕಂಬನ ಮಾಡ್ಕೊಳ್ತೀನಿ. ಒಂದಾಯ್ತು, 2, 3 ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮಾಡ್ಕೊಂಡ್ರೆ ಈ ರೀತಿಯಾಗಿ 3 ಕಂಬ ಬರುತ್ತೆ. ಮತ್ತೆ 2 ಚೈನ್ಸ್ ಹಾಕೊಳ್ತೇನೆ. 1 2 ಚೈನ್ಸ್ ಹಾಕೊಂಡು ಮತ್ತೆ ಸೇಮ್ ಥ್ರೆಡ್ಗೆನೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ಇನ್ನೂ ಒಂದು ಪೆಟಲ್ ಬರಬೇಕು, ಅದಕ್ಕೋಸ್ಕರ ನಾನು 3ನೇ ಪೆಟಲ್ಗೋಸ್ಕರ 2 ಚೈನ್ಸ್ ಹಾಕೊಂಡು ಸೇಮ್ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ ಸೇಮ್ ಥ್ರೆಡ್ ಇಂದ ಹೊರಗಡೆ ಎಳೆದು ಕಂಬಗಳನ್ನ ಮಾಡ್ಕೊಳ್ತೀನಿ. ಇಲ್ಲಿ ಟೋಟಲಿ 3 ಪೆಟಲ್ ರೀತಿ ಬರುತ್ತೆ ನೋಡಿ. ಈಗ ಫೈನಲಿ 3ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು 2 ಚೈನ್ಸ್ ಅನ್ನ ಹಾಕೊಂಡು ಅದನ್ನ ನಾನು ಈ ಬೀಡ್ ಪಕ್ಕ ಜಾಗ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಹಂಗೆ ಅಲ್ವಾ, ಲಾಕ್ ಮಾಡ್ಕೊಂಡು ಅಲ್ಲಿಂದಾನೆ 2 ಚೈನ್ಸ್ ಮಾಡ್ಕೊಂಡ್ವಿ. ಇಲ್ಲಿ ಫೈನಲ್ ಆಗಿ ನಾನು
ಈ ಬೀಡ್ ಪಕ್ಕ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬ್ಯೂಟಿಫುಲ್ಲಾಗಿ ಒಂದು ಈ ಬೀಡ್ ಸುತ್ತ ಫ್ಲವರ್ ಡಿಸೈನ್ ಬಂದಿದೆ. ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಈ ಕಂಬಗಳ ಮಧ್ಯೆ ಏನು ಗ್ಯಾಪ್ ಇರುತ್ತೆ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶಸ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದಾಯ್ತು, ಎರಡಾಯ್ತು, 3, 4, ಫೈನಲ್ ಆಗಿ 4, 5 ಕಂಬ ಬರುತ್ತೆ. ಇಲ್ಲಿ ಚೈನ್ಸು ಮತ್ತೆ ಕಂಬ ಬರುತ್ತಲ್ಲ ಅದ್ರ ಮಧ್ಯೆನೂ ಸಹ ಒಂದು ಕಂಬ ಮಾಡಿ ನೋಡಿ. ಈ ರೀತಿಯಾಗಿ ಡಿಫ್ರೆಂಟ್ ಆಗಿರೋ ಒಂದು ಡಿಸೈನ್ ಅಂತೂ ಕ್ರಿಯೇಟ್ ಆಯಿತು. ಮತ್ತೆ 2 ಸಿಂಗಲ್ ಕ್ರೋಶೆ ಏನಿದೆ ಅವೆರಡರ ಮಧ್ಯೆನೂ 2 ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಫೈನಲ್ ಆಗಿ ಕುಚ್ಚುಗೋಸ್ಕರ 4 ಚೈನು 1 2 3 4 ಚೈನ್ ಹಾಕೊಂಡು ಈ 4 ಚೈನ್ಸ್ ಗ್ಯಾಪ್ ಏನಿದೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಕಂಟಿನ್ಯೂಯೇಷನ್ನು 2 ಸಿಂಗಲ್ ಕ್ರೋಶೆ ಮತ್ತೆ 2 ಕಂಬದ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆಸು, ಫೈನಲ್ ಆಗಿ ಬೀಡಿಂದೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ಸು, ಈ ಬೀಡಿಂದೆ ಥ್ರೆಡ್ಗೆ 3 ಕಂಬ 2 ಚೈನು, 2 ಕಂಬ 3 ಚೈನು, 2 ಕಂಬ 3 ಚೈನ್ ಮಾಡ್ಕೊಳ್ತಾ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಫೈನಲ್ ಆಗಿ ಇಲ್ಲೇ ನಾನು ಥ್ರೆಡ್ಡನ್ನು ಹೊರಗಡೆ ಎಳೆದು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಟ್ರಯಲ್ ಮಾಡಿದಾಗ ಈ ರೀತಿಯಾಗಿ ಬಂತು ಡಿಸೈನು. ನಾನು 2 ಆರ್ಚಸನ್ನು ಹಾಕಿದ್ದೀನಿ. ಕಂಟಿನ್ಯೂಷನ್ ಹೇಗಿರುತ್ತೆ ಅಂತ ನಿಮಗೆ ಈ ಡಿಸೈನಲ್ಲಿ ತಿಳ್ಕೊಬೋದು. ಇಲ್ಲಿ 4 ಚೈನ್ಸ್ ಏನಿದೆ ಇಲ್ಲಿಗೆ ನಾವು ಕುಚ್ಚನ್ನು ಕಟ್ಕೋಬೇಕು. ಫ್ರೆಂಡ್ಸ್, ನಾನು ಕುಚ್ಚನ್ನು ಕಟ್ಟೋದನ್ನು ಶಾರ್ಟ್ಸ್ ಅಥವಾ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡ್ತೀನಿ. ಡಿಸೈನ್ ಇಷ್ಟೇ, ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೀವೂ ಸಹ ನಿಮ್ಮ ಸೀರೆಗೆ ಟ್ರೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.